ಸೊ ಒಂದ್ ಕಡೆ ಅಭಿವೃದ್ಧಿ ನಡೆಯುತ್ತೆ, ಆದ್ರೆ ಒಂದ್ ಕಡೆ ಅನ್ಯಾಯ ಆಗುತ್ತೆ. ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅವತ್ತಿದ್ದಂತವನು ದನ ಕಾಯಕ್ಕೆ ಹೋಗಿದ್ರು ಅವರು. ಸೊ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಲಕ್ಷಾಂತರ ಜನ ಬೀದಿ ಬರ್ತಾ ಇದ್ರೆ, ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸೈಟ್ ತಗೊಂಡು, ಕೋಟ್ಯಾಂತರ ರೂಪಾಯಿ ಸಾಲ ತಗೊಂಡು, ಲೋನ್ ತಗೊಂಡು ಮನೆ ಕಟ್ಟಿರ್ತಾರೆ. ಅವ್ರ ಬದುಕೆ ಲೈಫ್ ಅಲ್ಲಿ ದುಡ್ದಿದ್ದಂತ ದುಡ್ಡೇ ಹಾಳಾಗೋಯ್ತು. ಲಕ್ಷಾಂತರ ಜನ ಬದುಕು ಹಾಳು ಮಾಡಿದಂತ ಈ ಲ್ಯಾಂಡ್ ಓನರ್ ಗಳು ಇರ್ತಾರಲ್ಲ, ಅಥವಾ ಲ್ಯಾಂಡ್ ಡೆವಲಪರ್ ಗಳು ಇರ್ತಾರಲ್ಲ, ಇವ್ರಿಗೇನು ಕಾನೂನು ಶಿಕ್ಷೆ ಆಗೋದಿಲ್ವಾ? ಸಬ್ ರಿಜಿಸ್ಟರ್ ಆಫೀಸರ್ಗೆ ಈ ವಿಷಯ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ರೆ ಗೊತ್ತಿದ್ರು ಹೆಂಗ್ ಅವ್ರು ರಿಜಿಸ್ಟರ್ ಮಾಡ್ತಾರೆ? ಅವರು ಮಾತ್ರ ಕೋಟಿ ಕೋಟಿ ರೂಢಿ ಆಗಬೇಕು, ಗಂಟೆ ಲಂಚ ಹೋಗ್ಬೇಕಷ್ಟೇನೆ. ಎಷ್ಟು ಲೋಫರ್ ಗಳಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ದಿನೇ ದಿನೇ ಬೆಂಗಳೂರು ಬೆಳೀತಾ ಇದೆ. ಅದೇ ತಕ್ಕನಾಗೆ ಬೆಂಗಳೂರಲ್ಲಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಅಭಿವೃದ್ಧಿನೂ ಆಗ್ತಾ ಇದೆ. ಸೊ ಒಂದ್ ಕಡೆ ಅಭಿವೃದ್ಧಿ ನಡೆಯುತ್ತೆ, ಆದ್ರೆ ಒಂದ್ ಕಡೆ ಅನ್ಯಾಯ ಆಗುತ್ತೆ. ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂದ್ರೆ, ಸೊ ಇಲ್ಲಿ ನೋಡಬಹುದು ಎಲ್ಲಾ ಕಡೆ ಆಲ್ರೆಡಿ ಸುದ್ದಿ ಆಗ್ತಿದೆ. ಬೆಂಗಳೂರಿನಲ್ಲಿ ಒಂದು ಪೆರಿಫೆರಲ್ ರಿಂಗ್ ರೋಡ್ ಬರ್ತಾ ಇದೆ. ಅದರಲ್ಲಿ 50,000ಕ್ಕೂ ಹೆಚ್ಚು ಮನೆಗಳು ಹೋಗ್ತಾ ಇದೆ, ಮತ್ತೆ ಲಕ್ಷಾಂತರ ಜನ ಬೀದಿಗೆ ಬರ್ತಾ ಇದೆ ಅನ್ನೋ ಒಂದು ಸುದ್ದಿ ನೀವು ಆಲ್ರೆಡಿ ಕೇಳಿದ್ರೆ. ಅದೇ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಮ್ ಜೊತೆ ಲಾಯರ್ ಪುಟ್ಟೇಗೌಡರು ಇದ್ದಾರೆ. ಸೊ ಅವ್ರ ಹತ್ರ ಕಾನೂನು ಪ್ರಕಾರ ಏನೆಲ್ಲ ಆಗುತ್ತೆ, ಏನೆಲ್ಲ ಅನ್ಯಾಯ ಆಗ್ತಿದೆ, ಏನ್ ಮಾಡಬಹುದಿತ್ತು, ಎಲ್ಲವನ್ನ ನಾವು ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಆಕ್ಚುಲಿ ನಿಮಗೆ ಗೊತ್ತಿರೋ ವಿಚಾರ, ಯಾಕಂದ್ರೆ ಒಂದ್ ಕಡೆ ಅಭಿವೃದ್ಧಿ ನಡೀತಾ ಇದೆ, ಓಕೆ, ಅದನ್ನ ಅಕ್ಸೆಪ್ಟ್ ಮಾಡ್ಬಿಡ್ತೀವಿ. ಆದ್ರೆ ಇನ್ನೊಂದ್ ಕಡೆ ಅನ್ಯಾಯನೂ ನಡೀತಾ ಇದೆ. ಸೊ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೋಡಿ, ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಬೆಂಗಳೂರು ಹೃದಯ ಭಾಗದಲ್ಲಿ ಏನು ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಒಂದು ಸಾರ್ವಜನಿಕ ರಸ್ತೆಯನ್ನ ಮಾಡ್ತಾ ಇದ್ದಾರೆ, ಅದು ನಮ್ಮ ಸಾರ್ವಜನಿಕರಿಗೆ, ನಮ್ಮ ಹೃದಯ ಭಾಗದಲ್ಲಿ ಓಡಾಡುವಂತ ಗ್ರಾಹಕರಿಗೆ, ರಸ್ತೆಯಲ್ಲಿ ಸಂಚಾರ ಮಾಡುವಂತವ್ರಿಗೆ ತುಂಬಾ ಉಪಯೋಗ ಆಗಿದೆ, ಸತ್ಯ ಇದು. ಆದ್ರೆ ಇದರಲ್ಲಿ ಸಾವಿರಾರು ಜನಗಳಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಇದನ್ನ ಸರ್ಕಾರ ಯಾಕೆ ಮನಗಾಣ್ತಾ ಇಲ್ಲ? ನೋಡಿ, ಇವತ್ತು ಈ ಭಾಗದಲ್ಲಿ ಏನು ತಾವೆಲ್ಲ ನೋಡ್ತಾ ಇದ್ದೀರಾ, ನಮ್ಮಲ್ಲಿ ವಾಹನ ಸಂಚಾರ ದಟ್ಟಣೆ ನೀಗುತ್ತೆ, ಸಾರ್ವಜನಿಕರು ಓಡಾಡೋದಕ್ಕೆ ಟ್ರಾಫಿಕ್ ಫ್ರೀ ರೋಡ್ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ನೊಂದಿಗೆ ಕರ್ನಾಟಕ ಸರ್ಕಾರ 2006-7ನೇ ಸಾಲಿನಲ್ಲಿ ನೋಟಿಫಿಕೇಶನ್ ಮಾಡಿದೆ. ಅವತ್ತು ನಮ್ಮ ಕರ್ನಾಟಕ ಲ್ಯಾಂಡ್ ಏನು ಅಕ್ವಿಸಿಷನ್ ಆಫೀಸರ್ ಇರ್ತಾರೆ, ನಮ್ಮ ಬೆಂಗಳೂರು ವಲಯದಲ್ಲಿ ಏನು ಒಂದು 74 ಕಿಲೋಮೀಟರ್ ಅಂತ ಅಪ್ರಾಕ್ಸಿಮೇಟ್ ಒಂದು ರಿಂಗ್ ರೋಡ್ ಅನ್ನ ಮಾಡ್ತಿದ್ದಾರೆ. ಇವತ್ತು ಈ ಒಂದು ಭಾಗಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅವತ್ತಿದ್ದಂತವನು ದನ ಕಾಯಕ್ಕೆ ಹೋಗಿದ್ರು ಅವರು. ಇವತ್ತು ಸಮಸ್ಯೆ ಏನಾಗಿದೆ ನೋಡಿ, 2006-7ನೇ ಸಾಲಿನಲ್ಲಿ ಈ ಒಂದು ಪೆರಿಫೆರಲ್ ರಿಂಗ್ ರೋಡ್ಗೆ ಸಂಬಂಧಪಟ್ಟಂತೆ ಯಾವ ಊರಿನಲ್ಲಿ ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟು ಎಕರೆ ಜಾಗವನ್ನ ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ, ಆ ಅಕ್ವಿಸೇಷನ್ ಆದಂತ ಜಾಗವನ್ನ ಇವ್ರು ಏನ್ ಮಾಡ್ಬೇಕಿತ್ತು, ನಮ್ಮಲ್ಲಿ BBMP ಆಫೀಸಲ್ಲಿ ಬ್ಲಾಕ್ ಮಾಡ್ಬೇಕಿತ್ತು, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬ್ಲಾಕ್ ಮಾಡ್ಬೇಕಿತ್ತು, ಆ ಸಂಬಂಧಪಟ್ಟ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಈ ಒಂದು ಸರ್ವೆ ನಂಬರಿನ ಯಾವುದೇ ವಹಿವಾಟುಗಳು ಬಂದಂತ ಸಂದರ್ಭದಲ್ಲಿ ಟ್ರಾನ್ಸ್ಫರೇಷನ್, ಸೇಲ್ ಅಗ್ರಿಮೆಂಟು, GPA ಮತ್ತೊಂದು ಮಗದೊಂದು ಮಾರಾಟ ಮಾಡುವಂತ ಹಕ್ಕುಗಳನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಬೇಕಿತ್ತು. ಬಟ್ ಇವ್ರು ಮಾಡಿರೋದೇನು? ಸರ್, ಇವಾಗ ನೀವು ಹೇಳಿದ್ರಿ, ಈಗ ನೀವು ಆತರ ಹಿಡಿದಿದ್ರೆ ಇವತ್ತು ಯಾರಿಗೂ ಅನ್ಯಾಯ ಆಗ್ತಿರ್ಲಿಲ್ಲ. ಹೌದು. ಈಗ ನೋಡಿ, ಅದನ್ನ ನೋಟಿಸ್ ಕೊಟ್ರು, 2006 ಕೊಟ್ರು, 2007 ಕೊಟ್ರು ಅಂತ ಹೇಳ್ತಾರೆ. ಸೊ ನೋಟಿಸ್ ಕೊಟ್ರು, ಆ ರೈತರಿಗೆ ನೋಟಿಸ್ ಹೋಗಿರುತ್ತೆ, ನೋಟಿಸ್ ಇದ್ದೂನು ಮಾರಿರ್ತಾರಲ್ಲ ರೈತರು. ಸೊ ಅವ್ರದ್ದು ಇಲ್ಲಿ ತಪ್ಪು ಅಂತ ಅನ್ಬೋದು. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಕೆಲಸ, ಅವ್ರಿಗೆ ನೋಟಿಸ್ ಬಂದಿರುತ್ತೆ, ನೋಟಿಸ್ ಬಂದ್ರು ಮಾರ್ತಾರೆ, ದುಡ್ಡು ಬರುತ್ತೆ, ಮತ್ತೆ ಸರ್ಕಾರದಿಂದ ದುಡ್ಡು ಬರುತ್ತೆ. ಯಾಕಂದ್ರೆ ಅವ್ರ ಪಾಣಿ ಇದ್ರೆ ದುಡ್ಡು ಬಂದೇ ಬರುತ್ತೆ. ಸೊ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಲಕ್ಷಾಂತರ ಜನ ಬೀದಿ ಬರ್ತಾ ಇದ್ರೆ. ಸೊ ಈ ಲಕ್ಷಾಂತರ ಜನ ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಬದುಕು ಕಸಿದು ಹೋಗ್ತಾ ಇದೆ. ಯಾಕಂದ್ರೆ ಒಂದು ಮನೆ ಕಟ್ಟ ಸುಲಭ ಅಲ್ಲ ಸರ್. ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸೈಟ್ ತಗೊಂಡು, ಕೋಟ್ಯಾಂತರ ರೂಪಾಯಿ ಸಾಲ ತಗೊಂಡು, ಲೋನ್ ತಗೊಂಡು ಮನೆ ಕಟ್ಟಿರ್ತಾರೆ. ಸೊ ಅವ್ರು ಲೋನ್ ಹೋಯ್ತು ಅಂತಂದ್ರೆ ಅವ್ರ ಬದುಕೆ ಲೈಫ್ ಅಲ್ಲಿ ದುಡ್ದಿದ್ದಂತ ದುಡ್ಡೇ ಹಾಳಾಗೋಯ್ತು. ಸೊ ಸಾವಿರಾರು ಜನ, ಲಕ್ಷಾಂತರ ಜನ ಬದುಕು ಹಾಳು ಮಾಡಿದಂತಹ ಈ ಲ್ಯಾಂಡ್ ಓನರ್ ಗಳು ಇರ್ತಾರಲ್ಲ, ಅಥವಾ ಲ್ಯಾಂಡ್ ಡೆವಲಪರ್ ಗಳು ಇರ್ತಾರಲ್ಲ, ಇವ್ರಿಗೇನು ಕಾನೂನು ಶಿಕ್ಷೆ ಆಗೋದಿಲ್ವಾ? ಖಂಡಿತ ಇದೆ. ನೋಡಿ, ಇವತ್ತು ಅದನ್ನೇ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಈಗ ಏನು ಸರ್ವೆ ನಂಬರ್ ಆಲ್ರೆಡಿ ಅಕ್ವಿಸೇಷನ್ ಆಗಿತ್ತಲ್ಲ, ಆ ಲ್ಯಾಂಡ್ ಲಾರ್ಡ್ಗಳು ಏನ್ ಮಾಡಿದ್ದಾರೆ, ಯಾವ್ದೋ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗೆ ಜಾಗವನ್ನ ಮಾರ್ಬಿಟ್ಟಿದ್ದಾರೆ, ಮತ್ತೆ ಅಗ್ರಿಮೆಂಟ್ ಗಳನ್ನ ಕೊಟ್ಬಿಟ್ಟಿದ್ದಾರೆ, ಲೇಔಟ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಅದ್ರಲ್ಲಿ ಏನಾಗುತ್ತೆ, ಈಗ ಒಂದು 5 ಎಕರೆನಲ್ಲಿ ಒಂದು 100 ಸೈಟ್ ಆಗುತ್ತೆ, 100 ಸೈಟ್ ಅನ್ನು ಸಹ ಮಾರ್ಬಿಟ್ಟಿದ್ದಾರೆ. ಈಗ 100 ಜನ ಗ್ರಾಹಕರು ನಮ್ಮ ಈ ಭಾಗದಲ್ಲಿ, ನಾನು ಹೇಳ್ತಾ ಇರೋದು ಈ ಭಾಗದಲ್ಲಿ ಒಂದು 100 ನಮ್ಮ ಗ್ರಾಹಕರು, ನಮ್ಮ ಲೋಕಲ್ಸ್ ಒಂದು 100 ಜನ ಸೈಟ್ ತಗೊಂಡಿದ್ದಾರೆ. ಎಲ್ಲ 40 ಲಕ್ಷ 60 ಲಕ್ಷ ಸೈಟ್ಸ್ ಗಳು. ಹೌದು. ಈಗ ಸೈಟ್ಗಳು ತಗೊಂಡ್ರು, ಮನೆಗಳನ್ನ ಕಟ್ಕೊಂಡ್ರು, ಮನೆಗೆ BBMP ಕಡೆಯಿಂದ ರಸ್ತೆ ಬಂದಿದೆ, KB ಕಡೆಯಿಂದ ಕರೆಂಟ್ ಬಂದಿದೆ,
ಈಗ ಇವನ್ನೆಲ್ಲ ಅವರು ವ್ಯವಸ್ಥಿತವಾಗಿ ತಡೆ ಹಿಡಿದಿದ್ರೆ ಯಾವ ಸಾರ್ವಜನಿಕರು ನೋವು ಉಂಟಾಗ್ತಿರ್ಲಿಲ್ಲ. ಇವತ್ತು ಕೋಟಿ ಕೋಟಿ ಕೊಟ್ಟು ಸೈಟ್ ಅನ್ನ ತಗೊಂಡ್ರು, ಬಂಡವಾಳ ಹಾಕಿ ಮನೆಗಳನ್ನ ತಗೊಂಡ್ರು, ಎಲ್ಲಾ ಸೈಟ್ ಅನ್ನ ತಗೊಂಡು ಮನೆ ಕಟ್ಟಿದಾರಲ್ಲ, ಎಲ್ಲಾರ್ಗು ಲೋನು ಸಹ ಆಗಿದೆ. ಹೌದು. ನಮ್ಮ ಸಾರ್ವಜನಿಕರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀನಿ, ಬ್ಯಾಂಕ್ ಅಲ್ಲಿ ಲೋನ್ ಆದ ಕೂಡಲೇ ಡಾಕ್ಯುಮೆಂಟ್ ಜೆನ್ಯೂನ್ ಅನ್ಕೋತಾರೆ. ಇವತ್ತು ಲೋನ್ ಇರುವಂತ ಮನೆಗಳನ್ನ ಹೊಡೆದಾಕ್ತಿದಾರಲ್ಲ, ಬ್ಯಾಂಕ್ ಅವ್ರು ಲೋನ್ ಅನ್ನ ಕೊಟ್ಟಿದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ನಾವು ಬ್ಯಾಂಕ್ ಲೋನ್ ಕೊಟ್ಟಕ್ಕೆ ಸರಿಯಾದ ದಾಖಲಾತಿಗಳು ಅಂತ ನಾವು ಕಂಡುಹಿಡ್ಕೊಳ್ಳೋದಕ್ಕಾಗತ್ತಾ? ಇವತ್ತು ನಮ್ಮ ಗ್ರಾಹಕರು ಇವತ್ತು ಮನೆ ಬೀದಿ ಬಿಟ್ಟು ಬೀದಿ ಪಾಲಾಗಿದ್ದಾರೆ. ಒಳ್ಳೊಳ್ಳೆ ಮನೆಗಳು ಎಲ್ಲ 1.5 ಕೋಟಿ 2 ಕೋಟಿ ಕೊಟ್ಟು ಮನೆ ತಗೊಂಡವ್ರೆ, ಇವತ್ತು ಬೀದಿ ಪಾಲಾಗಿದ್ದಾರೆ. ನಮ್ಮಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಯಾವ್ದೇ ಆಗ್ಲಿ, ಇನ್ನು ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ಯಾವುದೇ ಒಂದು ಉದ್ದೇಶ ಬರೀದು ಯಾವ್ದೋ ಒಂದು ಲೇಔಟ್ ಮಾಡ್ತಾರೆ, ಬಿಡಿ ಅಕ್ವಿಸಿಷನ್ ಆಗ್ತದೆ, ಹೌಸಿಂಗ್ ಬೋರ್ಡ್ ಅಕ್ವಿಸಿಷನ್ ಆಗ್ತದೆ, ಮತ್ತೊಂದು ಮಗದೊಂದು ಯಾವುದಕ್ಕೆ ಆಗ್ಲಿ KDB ಅಕ್ವಿಸಿಷನ್ ಆಗ್ತದೆ. ಈ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಗಳು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ, ಮೊದಲು ಯಾವ ಊರಿನ ಸರ್ವೆ ನಂಬರ್ ಗಳಲ್ಲಿ ನಮ್ಗೆ ಅಲಾಟ್ಮೆಂಟ್ ಆಗಿದೆ ಅದನ್ನ ಬ್ಲಾಕ್ ಮಾಡ್ಬೇಕು ಮೊದಲು. ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, BBMP ಪಂಚಾಯತ್ಗಳಲ್ಲಿ ಅದನ್ನ ಬ್ಲಾಕ್ ಮಾಡಿ, ಇವು ಯಾವುದೇ ಕಾರಣಕ್ಕೂ ಯಾರ ಹೆಸರಲ್ಲೂ ಪರಬಾರೆ ಆಗುವ ಹಾಗಿಲ್ಲ, ಟ್ರಾನ್ಸ್ಫರ್ ಮಾಡೋದಕ್ಕೆ ನಿಷಿದ್ಧ ಮಾಡಲಾಗಿದೆ ಅಂತ ಪಬ್ಲಿಕ್ ನೋಟಿಫಿಕೇಶನ್ ಗಳನ್ನ ಹಾಕಿ, ಆ ಸುತ್ತಮುತ್ತಲಿನ ಗ್ರಾಹಕರಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ, ಗ್ರಾಹಕರು ಎಚ್ಚೆತ್ಕೊಳ್ತಾರೆ. ಈಗ ನಮ್ಮ ಪೆರಿಪೆಲ್ಲರ್ ರಿಂಗ್ ರೋಡ್ ಈ ತರ ಹೋಗ್ತಾ ಇದೆ ಅಲ್ವಾ, ಎಷ್ಟೊಂದ್ ಜನ ಮನೆಗಳು ಹೊಡೆದಾಕ್ತಿದ್ದಾರೆ. ಇವತ್ತು ದುಡ್ಡನ್ನ ಕೊಟ್ಟು ಮನೆಗಳನ್ನ ಕಟ್ಸ್ಕೊಂಡವ್ರಿಗೆ ಇವತ್ತು ಕಣ್ಣಲ್ಲಿ ನೀರುಗಳನ್ನ ಹಾಕ್ತಿದ್ದಾರೆ, ರಕ್ತ ಹೋಗುತ್ತೆ ಪಾಪ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಆದ್ರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಸರ್ಕಾರಕ್ಕೆ ಈ ಅಧಿಕಾರಿಗಳು ಬೇಜವಾಬ್ದಾರಿತರು, ಸರ್ಕಾರಕ್ಕೂ ಬೇಜವಾಬ್ದಾರಿ. ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಗಳಾಗ್ಲಿ, ನಮ್ಮ BBMP AWಗಳಾಗ್ಲಿ, SR ಗಳಾಗ್ಲಿ ತುಂಬಾ ಬೇಜವಾಬ್ದಾರಿ ಇರ್ತಾರೆ. ಅವ್ರಿಗೇನು ಸಾರ್ವಜನಿಕರು ಹೇಗ್ ಬೇಕಾದ್ರೂ ಬಿದ್ದು ಸಾಯ್ಲಿ, ಅವ್ರಿಗೆ ಮಾತ್ರ ಕೋಟಿ ಕೋಟಿ ಲೂಟಿ ಆಗ್ಬೇಕು, ಕಂತೆ ಲಂಚ ಹೋಗ್ಬೇಕಷ್ಟೇನೆ. ಇವತ್ತೆಲ್ಲ ನೋಡಿ, ನಾವು ಕ್ಯಾಶುವಲ್ ಆಗಿ ಮಾತಾಡೋದು, ಈ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು ಎಲ್ಲಾ ಸರ್ವೆ ನಂಬರ್ ಗಳನ್ನ ತಗೊಂಡಿದಾರಲ್ವಾ, ಈ ಸರ್ವೆ ನಂಬರ್ ಗಳಲ್ಲಿ ಸೈಟ್ ಗಳನ್ನಾಗಿ ವಿಂಗಡಣೆ ಮಾಡಿದಾಗ ರಿಜಿಸ್ಟರ್ ಮಾಡ್ಕೊಟ್ಬಿಡೋರು ಸಬ್ ರಿಜಿಸ್ಟರ್ಗಳು. ಸಬ್ ರಿಜಿಸ್ಟರ್ಗಳಿಂದ ದನ ಕಾಯಕ್ ಹೋಗಿದ್ರ ಅವತ್ತು? ಸಬ್ ರಿಜಿಸ್ಟರ್ ಹೆಬ್ಬೆಟ್ಟ? ಹೌದು. ನೋಡಪ್ಪ, ಈ ತರ ಪೆರಿಪೆಲ್ಲರ್ ರಿಂಗ್ ರೋಡ್ಗೆ ನಮ್ಮಲ್ಲಿ ಯಾವುದೇ ಒಂದು ಏನಾಗತ್ತಂದ್ರೆ, ಕರ್ನಾಟಕ ಸರ್ಕಾರದಿಂದ ಯಾವ್ದಾನು ಲ್ಯಾಂಡ್ ಗಳ ಅಕ್ವಿಸೇಷನ್ ಆದಂತ ಸಂದರ್ಭದಲ್ಲಿ ಏನು ಸಬ್ ರಿಜಿಸ್ಟರ್ ಆಫೀಸರ್ಗಳು ಅಂತ ಕೂತ್ಕೋತಾರ ಟೇಬಲ್ ಅಲ್ಲಿ, ಆ ಟೇಬಲ್ ಗ್ಲಾಸ್ ಮೇಲೆ ಅಂಟಿಸ್ಕೊಂಡಿರ್ತಾರೆ ಈ ತರ, ಯಾವ ಸರ್ವೆ ನಂಬರ್ ಗಳನ್ನ ಪರಬಾರೆ ಮಾಡಬಾರದು. ಅದು ಪ್ರತಿಯೊಂದು ಸಬ್ ರಿಜಿಸ್ಟರ್ ಆಫೀಸ್ಗೂ ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಗೌರ್ಮೆಂಟ್. ಇದೇ ಪ್ರಶ್ನೆ. ಈಗ ನೀವ್ ಹೇಳಿದ್ರಿ ಸಬ್ ರಿಜಿಸ್ಟರ್ ಆಫೀಸರ್ಗೆ ಈ ವಿಷಯ ಆಲ್ರೆಡಿ ಗೊತ್ತಿರುತ್ತೆ ಅಂತ. 100% ಗೊತ್ತಿದ್ರು ಹೆಂಗ್ ಅವ್ರು ರಿಜಿಸ್ಟರ್ ಮಾಡ್ತಾರೆ? ಸೊ ಇದು ಅವ್ರ ಕಾನೂನಿಗೆ ಮೋಸ ಮಾಡ್ದಂಗಲ್ವಾ, ಅಥವಾ ಕಾನೂನಿಗೆ ಮೋಸ ಮಾಡೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮೋಸ ಮಾಡ್ದಂಗ ಆಯ್ತಲ್ಲ. ಈಗ ಹಂಗಂದ್ರೆ ಅಷ್ಟು ಹಣವನ್ನ ಯಾರಿಗೆ ನಷ್ಟ ಆಗಿದೆ ಅವ್ರ ಮನೆಗಳನ್ನ ಇವರೇ ಕೊಡ್ಬೇಕಾಗತ್ತೆ. ಏನಂತೀರಿ ಸರ್ ಇದ್ರ ಬಗ್ಗೆ? ನೋಡಿ, ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾರೆ ಅಂದ್ರೆ, ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ಗಳಂತೂ ಅವರ ಮನೆ ಉದ್ಧಾರ ಆಗ್ಬೇಕು. ಇವತ್ತು ಕಂತೆ ಲಂಚ ತಗೊಳ್ತಾರ ಅಷ್ಟೇನೆ, ಯಾರ ಮನೆ ಹಾಳಾದ್ರೂ ಅವ್ರಿಗೆ ಇದಿಲ್ಲ. ಯಾವ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಗಳಿಂದ ಒಂದು ಜಾಗ ಇದಾಗಿದೆ, ಕರ್ನಾಟಕ ಸರ್ಕಾರ ಅದು ವಾಪಸ್ ಪಡ್ಕೊಳ್ತಾ ಇದೆ ಅಂದಾಗ, ಆ ರೈತರಿಗೆ ಕೊಡ್ಬೇಕಾದ ಹಣವನ್ನ ಕೊಟ್ಟು ಆ ಸರ್ಕಾರ ಅದೊಂದು ಲ್ಯಾಂಡ್ ಅನ್ನ ಖರೀದಿ ಮಾಡಿದೆ ಅಂದ್ಮೇಲೆ, ಆ ಖರೀದಿ ಆದಂತ ಸರ್ವೆ ನಂಬರ್ ಅನ್ನ ಇವ್ರು ಮಾಡ್ಕೊಡ್ತಾರ, ಇವ್ರದ್ದು ಎಷ್ಟು ಹೌದು, ಎಷ್ಟು ಲೋಫರ್ ಗಳಿದ್ದಾರೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ನಮ್ಮ ಎಲ್ಲಾ ಭಾಗಗಳಲ್ಲೂ ಸಹ ಈ ಒಂದು ಯಾರು ಸಾರ್ವಜನಿಕರು ಇದ್ದೀರಲ್ಲ, ಈ ಎಲ್ಲಾ ಆಫೀಸರ್ ಗಳನ್ನ ಪಾರ್ಟಿಗಳನ್ನ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ಬೋದು. ಖಂಡಿತ ಹೌದು, 420 ಕೇಸ್ಗಳಾಗ್ತದೆ. ನಮ್ಮಲ್ಲಿ ಲ್ಯಾಂಡ್ ಲಾರ್ಡ್ ಏನ್ ಮಾಡಿರ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ, ಲ್ಯಾಂಡ್ ಅಕ್ವಿಸಿಷನ್ ಆದ್ಮೇಲೆ ನೋಟಿಸ್ ಹೋಗಿರುತ್ತೆ, ನೋಟಿಸ್ ಹೋದ್ಮೇಲೆ ದುಡ್ಡು ಸಹ ಹೋಗಿರುತ್ತೆ, ದುಡ್ಡು ಹೋದ್ಮೇಲೆ ಸಹ ಏನಾಗುತ್ತೆ, RTC ನಲ್ಲಿ ಖಾತೆದಾರನ ಹೆಸರು ಬರ್ತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಅದು ಡೆವಲಪ್ಮೆಂಟ್ ಮಾರಾಟ ಮಾಡ್ಬಿಡ್ತಾರೆ. ಇಲ್ಲ ಯಾರ್ಯಾರಿಗೂ 3 ಕ್ವಿಂಟಲ್ 4 ಎಕರೆ, ಅರ್ಧ ಎಕರೆ, 1 ಎಕರೆ ಮಾರ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಡ್ತಾರೆ. ಇವತ್ತು ತಗೊಂಡಿರೋನ್ಗೆ ಲಾಸ್. ಇವತ್ತು ಕೋಟಿ ಕೋಟಿ ಬಂಡವಾಳ ಹಾಕ್ಬಿಟ್ಟು ತಗೊಂಡಿರ್ತಾರಲ್ಲ ಸೈಟ್ ಓನರ್ಗಳು, ಅವರು ಇವತ್ತು ಬೀದಿ ಪಾಲಾಗಿದ್ದಾರೆ.